ಈ ಬಸವ ಕಲ್ಯಾಣ ಸಬ್ ರಿಜಿಸ್ಟರ್ ಕಚೇರಿ ಅಂದರೆ ಉಪನೋಂದಣಾಧಿಕಾರಿಗಳ ಕಚೇರಿ ದಿನೇ ದಿನೇ ಭ್ರಷ್ಟರ ಅಡ್ಡೆಯಾಗಿ ಪರಿವರ್ತನೆಯಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಲವು ಸುದ್ದಿವಾಹಿನಿ ಪತ್ರಿಕೆಗಳಲ್ಲಿ ಆ ಭ್ರಷ್ಟಾಚಾರದ ಕರಾಳ ಮುಖವನ್ನು ಸುದ್ದಿ ಬಿತ್ತರಿಸಿದ ನಂತರವೂ ಕೂಡ ಅಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಪರಿವರ್ತನೆ ಮಾಡೋದು ಮಾತ್ರ ಆಗಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇವೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಕಚೇರಿಯ ಭ್ರಷ್ಟ ಕರಾಳ ಮುಖವನ್ನು ಸಾರ್ವಜನಿಕರು ತೋರಿಸಿದ್ದಾರೆ. ದುಡ್ಡಿಲ್ಲದೆ ಕೆಲಸನೇ ಆಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಬಳಕ್ಕಿಂತ ಗಿಂಬಳವನ್ನೇ ಮೆಚ್ಚಿಕೊಂಡಿರ್ತಕ್ಕಂಥದ್ದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಷ್ಟೆಲ್ಲವೂ ಕೂಡ ಆದರೂ ಕೂಡ ಇಡೀ ರಾಜ್ಯದಲ್ಲಿ ವಿಡಿಯೋಗಳು ವೈರಲ್ ಆದರೂ ಕೂಡ ಇವರ ಮೇಲೆ ಮೇಲಧಿಕಾರಿಗಳು ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವ ಪ್ರಶ್ನೆ ಕಟ್ಟಕಡೆಗೆ ಕಾಡ್ತಾ ಇದೆ. ಯಾಕೆ ನಿಮ್ಮ ಒಂದು ಅವರ ತಲೆ ಮೇಲೆ ಆಶೀರ್ವಾದ ಇದೇನಾ, ಶ್ರೀರಕ್ಷೆ ಇದೇನಾ ಹಿರಿಯ ಅಧಿಕಾರಿಗಳದು ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಸ್ಥಳೀಯ ಶಾಸಕರು ಶರಣು ಸಲಗರ್ ಅವರು ಪುಂಖಾಪುಂಖವಾಗಿ ಮಾತನಾಡ್ತಾ ಹೋಗ್ತಾರೆ, ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ, ಅಭಿವೃದ್ಧಿಯ ಕುರಿತು ಮಾತುಗಳನ್ನು ಹೇಳ್ತಾರೆ. ಆದರೆ ನಿಮ್ಮ ಮೂಗಿನ ತುದಿಯಲ್ಲಿಯೇ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ. ಆದರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಯಾಕೆ? ನಿಮ್ಮ ಶ್ರೀರಕ್ಷೆ ಆ ಅಧಿಕಾರಿಗಳ ಮೇಲೆ ಇದೇನೋ ಇಲ್ವೋ ಅನ್ನೋದನ್ನು ನೀವು ಸ್ಪಷ್ಟತೆಯನ್ನು ನೀಡಬೇಕಾಗಿದೆ. ಸಾರ್ವಜನಿಕರು ದಿನ ಬೆಳಗಾದರೆ ಹೋಗ್ತಿರ್ತಕ್ಕಂಥ ಕಚೇರಿಗಳವು ಕೆಲಸ ಆಗಲೇಬೇಕು. ಇಲ್ಲಿ ಸಾರ್ವಜನಿಕರ ತಪ್ಪು ಕೂಡ ಇದೆ. ಯಾಕೆಂತ ಕೇಳಿದ್ರೆ ನೀವು ಕೊಟ್ಟಾಗ ಮಾತ್ರ ಅವ್ರು ತೆಗೆದುಕೊಳ್ತಾರೆ. ಯಾಕೆ ತೆಗೆದುಕೊಳ್ತೀಯಪ್ಪ ಅಂತ ಪ್ರಶ್ನೆ ಮಾಡಿದರೆ ಗುಂಪಿನಲ್ಲಿ ಸೀದಾ ಅವರು ದಾರಿ ಹಿಡಿತಾರೆ. ಆದರೆ ನೀವು ಸಾರ್ವಜನಿಕರು ಕೂಡ ಇದಕ್ಕೆ ಮೂಲ ಕಾರಣೀಕರ್ತರಾಗ್ತಾ ಇದ್ದೀರಿ. ನೀವು ಕೊಡ್ತಾ ಇದ್ದೀರಿ, ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಅವರು ಸಂಬಳದ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಗಿಂಬಳ ಮಾತ್ರ ದಿನ ಬೆಳಗಾದರೆ ತೆಗೆದುಕೊಳ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಕೇವಲ ಬಸವ ಕಲ್ಯಾಣ ನೋಂದಣಾಧಿಕಾರಿಗಳ ಕಚೇರಿ ಕಥೆಯಲ್ಲ ಇದು. ರಾಜ್ಯದ ಪ್ರತಿಶತ ಸಬ್ ರಿಜಿಸ್ಟರ್ ಕಚೇರಿಯ ಕಥೆ ಇದು. ದುಡ್ಡಿಲ್ಲದೆ, ಗಿಂಬಳವಿಲ್ಲದೆ, ನೀವು ದುಡ್ಡು ಕೊಡದೆ ಹೋಗಿದ್ರೆ ನಿಮ್ಮ ಕೆಲಸಗಳನ್ನು ಮಾಡುವ ಮಾತೇ ಇಲ್ಲ ಎನ್ನುವ ಆರೋಪಗಳು ಕೇಳಿ ಬಂದರೂ ಕೂಡ ಯಾರು ರಾಜಕಾರಣಿಗಳು, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಅಥವಾ ಮೇಲಿರ್ತಕ್ಕಂಥ ಅಧಿಕಾರಿಗಳು ಕಿವಿಗೆ ಹಾಕೊಳ್ಳೋದೇ ಇಲ್ಲ ಅವರು. ಆದರೆ ಭ್ರಷ್ಟಾಚಾರ ಮಾತ್ರ ಎಗ್ಗಿಲ್ಲದೆ ಸಾಗ್ತಾ ಇದೆ ರಾಜ್ಯದಲ್ಲಿ. ಇನ್ನು ಮುಂದಾದರೂ ಬಸವ ಕಲ್ಯಾಣ ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ತಡೆಗಟ್ಟುವ ಮನಸ್ಸು ರಾಜ್ಯ ಸರ್ಕಾರ, ಜೊತೆಗೆ ಮೇಲಧಿಕಾರಿಗಳು ಅನಿಸ್ಕೊಂಡಿರ್ತಕ್ಕಂಥವರು, ಸರ್ಕಾರದಿಂದ ಸಂಬಳ ತೆಗೆದುಕೊಳ್ತಿರ್ತಕ್ಕಂಥವರು ಮನಸ್ಸು ಮಾಡಬೇಕಿದೆ.